ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಈ ಮುಖ್ಯಮಂತ್ರಿಯ ಪಟ್ಟದಲ್ಲಿ ಬದಲಾವಣೆ ಅನ್ನೋದು ಇದು ಹೊಸದೂ ಅಲ್ಲ, ಅಥವಾ ಇದು ಕೊನೆಯೂ ಕೂಡ ಅಲ್ಲ. ಬಹುಶಃ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೂ ಕೂಡ ಅಥವಾ ಕೊಡದೇ ಇದ್ರೂ ಕೂಡ ಭಾರಿ ದೊಡ್ಡ ಹೈಡ್ರಾಮಕ್ಕೆ ಕಾರಣ ಆಗೋದರಲ್ಲಿ ಡೌಟ್ ಇಲ್ಲ. ಇದೇ ರೀತಿ ಕರ್ನಾಟಕದ ರಾಜಕೀಯದಲ್ಲಿ ಅದೆಷ್ಟೋ ಜನ ಮುಖ್ಯಮಂತ್ರಿ ಗಾದಿಯನ್ನು ಅರ್ಧದಲ್ಲೇ ಬಿಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಅಥವಾ ಅವರೇ ನಿರ್ಮಾಣವನ್ನು ಮಾಡಿಕೊಂಡಿದ್ರು ಅನ್ನೋದನ್ನು ಇತಿಹಾಸ ಸಾರಿ ಹೇಳ್ತದೆ. ಅದು ದೇವರಾಜ ಅರಸು ಆಗಿರ್ಬೋದು, ಬಂಗಾರಪ್ಪನವರಾಗಿರ್ಬೋದು, ಹಾಗೆಯೇ ಯಡಿಯೂರಪ್ಪನವರು ಕೂಡ ಆಗಿರ್ಬೋದು, ಹಾಗೆಯೇ HD ಕುಮಾರಸ್ವಾಮಿ ಆಗಿರ್ಬೋದು, ವೀರೇಂದ್ರ ಪಾಟೀಲ್ ಆಗಿರ್ಬೋದು, ಹೀಗೆ ಸಾಕಷ್ಟು ಹೈಡ್ರಾಮಗಳನ್ನು ಕರ್ನಾಟಕ ಈಗಾಗಲೇ ನೋಡಿಯಾಗಿದೆ. ಇವೆಲ್ಲವೂ ಕೂಡ ರಣರೋಚಕವಾದಂಥ ಇತಿಹಾಸವನ್ನು ಸಾರುವಂಥದ್ದು. ಹಾಗಾದರೆ ಯಾರ್ಯಾರ ಕಾಲದಲ್ಲಿ ಏನೇನು ಆಗಿತ್ತು, ಯಾರೆಲ್ಲ ಇದೇ ರೀತಿ ಅರ್ಧಕ್ಕೆ ಮುಖ್ಯಮಂತ್ರಿ ಗಾದಿಯನ್ನು ಬಿಡಬೇಕಾದಂಥ ಪರಿಸ್ಥಿತಿ ಬಂದಿತ್ತು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಎಳೆಯಾಗಿ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಅಧಿಕಾರ ಅಥವಾ ಮುಖ್ಯಮಂತ್ರಿ ಕುರ್ಚಿ ಅನ್ನುವಂಥದ್ದು ಅದು ಸಾಮಾನ್ಯವಾದಂಥ ಕುರ್ಚಿ ಅಲ್ಲ. ಅದು ಒಂದು ರೀತಿಯಲ್ಲಿ ಹಾಟ್ ಸೀಟು. ಅಲ್ಲಿ ಕೆಳಗಡೆ ಬೆಂಕಿ ಉರಿತಾನೆ ಇರ್ತದೆ. ಆ ಬೆಂಕಿಯ ಮೇಲೆ ಕೂರುವಂತಹ ಒಬ್ಬ ವ್ಯಕ್ತಿಗೆ ಎಷ್ಟೇ ಗುಂಡಿಗೆ ಇದ್ದರೂ ಕೂಡ ಸಾಲೋದಿಲ್ಲ. ಅದೇ ರೀತಿ ಈ ಕುರ್ಚಿಯಲ್ಲಿ ಕೂತಂತಹ ಅದೆಷ್ಟೋ ಧೀಮಂತರಿಗೆ ಇದೇ ಕುರ್ಚಿ ನಂತರ ಮುಳುವಾಗಿದ್ದೂ ಕೂಡ ಇದೆ. ಅದರಲ್ಲಿ 1980ರಲ್ಲಿ ನಡೆದಂತಹ ಒಂದು ಈ ಬದಲಾವಣೆಯ ಪರ್ವ ಇದೆಯಲ್ಲ, ಅಥವಾ ಬದಲಾವಣೆಯ ಇತಿಹಾಸ ಇದೆಯಲ್ಲ, ಇದು ಯಾರಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವಾಗದೇ ಇರುವಂಥದ್ದು. ಸಾಮಾಜಿಕ ನ್ಯಾಯದ ಹರಿಕಾರ, ಅಹಿಂದ ರಾಜಕಾರಣದ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ಒಬ್ಬ ಪ್ರಬಲ ನಾಯಕ ದೇವರಾಜ ಅರಸು ಅವರು. ತುರ್ತು ಪರಿಸ್ಥಿತಿಯ ನಂತರ 1978ರಲ್ಲಿ ಇಂದಿರಾ ಗಾಂಧಿ ರಾಜಕೀಯ ಪುನರ್ಜನ್ಮ ಪಡೆದಿದ್ದೆ ಈ ಚಿಕ್ಕಮಗಳೂರು ಲೋಕಸಭೆ ಉಪಚುನಾವಣೆಯ ಮೂಲಕ. ಅದಕ್ಕೆ ಸಾರಥ್ಯವನ್ನು ವಹಿಸಿದ್ದು ಯಾರು ಅಂತೇಳಿ ಕೇಳಿದ್ರೆ ಅದು ಬಡವರ ಬಂಧು ಅರಸು. ಆದರೆ ಕಾಲ ಉರುಳಿದಂತೆ ಇಂದಿರಾ ಗಾಂಧಿಯವರ ಪುತ್ರ ಸಂಜಯ್ ಗಾಂಧಿಯವರ ಆಪ್ತ ವಲಯದಲ್ಲಿ ಮತ್ತು ಈ ಅರಸು ನಡುವೆ ಒಂದು ಭಿನ್ನಾಭಿಪ್ರಾಯ ಶುರುವಾಗ್ತದೆ. ಇದು ತಾರಕಕ್ಕೂ ಕೂಡ ಹೋಗ್ತದೆ. ನಂತರ 1980ರ ಲೋಕಸಭೆ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಕೇಂದ್ರದಲ್ಲಿ ಭರ್ಜರಿಯಾದಂತಹ ಜಯವನ್ನು ಸಾಧಿಸ್ತದೆ. ಇತ್ತ ಕರ್ನಾಟಕದಲ್ಲಿ ಚಮತ್ಕಾರನೂ ಕೂಡ ನಡೀತದೆ. ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಅರಸು ಕಾಲಿಗೆ ಬೀಳ್ತಿದ್ದಂಥ ವ್ಯಕ್ತಿಗಳು ರಾತ್ರೋರಾತ್ರಿ ಬದಲಾಗಿ ಇಂದಿರಾ ಪಾಳ್ಯಕ್ಕೆ ಜಿಗಿತಾರೆ. ಅರಸು ಅವರ ಈ ಒಂದು ಪಾಪ್ಯುಲಾರಿಟಿ ಏನಿತ್ತು ನಿಧಾನಕ್ಕೆ ಕುಂದುತ್ತಾ ಹೋಗ್ತದೆ. ಇಂದಿರಾ ಗಾಂಧಿಯವರ ಫೋಟೋ ಹಿಡಿದು ಜೈಕಾರ ಹಾಕೋದಕ್ಕೆ ಶುರು ಮಾಡ್ತಾರೆ ನಾಯಕರುಗಳು. ತಮ್ಮ ಭದ್ರಕೋಟೆ ನುಚ್ಚು ನೂರಾಗ್ತಿರೋದನ್ನು ಗಮನಿಸಿದಂತಹವರು ನಿಧಾನಕ್ಕೆ ತಮ್ಮದೇ ಆದಂತಹ ಒಂದು ಈ ರಾಜಕೀಯ ನಡೆಯನ್ನು ಅನುಸರಿಸ್ಬಿಡ್ತಾರೆ ಈ ಅರಸು ಅವರು. ಯಾವುದೇ ಅಬ್ಬರವಿಲ್ಲದೆ ರಾಜೀನಾಮೆ ಪತ್ರವನ್ನೂ ಕೂಡ ರವಾನಿಸಿಬಿಡ್ತಾರೆ. ರಾಷ್ಟ್ರಪತಿ ಆಳ್ವಿಕೆ ಆಗ ಹೇರಲಾಗ್ತದೆ. ತದನಂತರ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅರಸು ಅವರ ಈ ನಿರ್ಗಮನ ಕರ್ನಾಟಕ ರಾಜಕೀಯದಲ್ಲಿ ಮತ್ತು ದಿಲ್ಲಿ ಹೈಕಮಾಂಡ್ನ ಪರಮಾಧಿಕಾರ ಎಷ್ಟು ಕಠೋರವಾಗಿತ್ತು ಅನ್ನೋದನ್ನು ಸಾಬೀತುಪಡಿಸ್ತದೆ. ಜೊತೆಗೆ ಅರಸು ರಾಜಕೀಯ ಜೀವನದಲ್ಲಿ ಇದೊಂದು ಕಹಿ ಘಟನೆಯಾಗಿ ಯಾವತ್ತಿಗೂ ಕೂಡ ನಿಂತು ಬಿಡುತ್ತದೆ. ಇಷ್ಟೇ ಅಲ್ಲ, ಮತ್ತೊಂದು ದೊಡ್ಡ ರಾಜಕೀಯ ಬೆಳವಣಿಗೆ ನಡೆದದ್ದು 1992ರಲ್ಲಿ. ಸೋಲಿಲ್ಲದ ಸರದಾರ ಅಂತಲೇ ಪ್ರಖ್ಯಾತಿಯಾಗಿದ್ದಂಥ ಬಂಗಾರಪ್ಪ ಅತ್ಯಂತ ಜನಪ್ರಿಯ ನಾಯಕರಾಗಿದ್ದರು. ಗ್ರಾಮೀಣ ಜನರಿಗೆ ಅವರು ತಂದಂಥ ಆಶ್ರಯ, ಭಾಗ್ಯಜ್ಯೋತಿ ಇವೆಲ್ಲವೂ ಕೂಡ ಇವತ್ತಿಗೂ ಕೂಡ ಇತಿಹಾಸದಲ್ಲಿ ಅಚ್ಚಳಿಯದಂತಹ ಯೋಜನೆಗಳು. ಆದರೆ ಅವರ ಕ್ರಾಂತಿಕಾರಿ ಹಾಗೂ ಕಠಿಣವಾದಂಥ ಆಡಳಿತ ಪಕ್ಷದೊಳಗೆ ದೊಡ್ಡ ಬಂಡಾಯಕ್ಕೂ ಕೂಡ ಕಾರಣ ಆಯಿತು. ಬಂಗಾರಪ್ಪ ಅವರ ವಿರುದ್ಧ ವೀರಪ್ಪ ಮೊಯ್ಲಿ, KH ರಂಗನಾಥ್ ಸೇರಿದಂತೆ ಹಿರಿಯ ನಾಯಕರ ದಂಡೆ ತಿರುಗಿ ಬಿದ್ದಿತ್ತು. ಇನ್ನು ಕ್ಲಾಸಿಕ್ ಕಂಪ್ಯೂಟರ್ ಹಗರಣ, ಆಮೇಲೆ ಕಾವೇರಿ ನದಿ ಒಪ್ಪಂದದ ಕುರಿತಾದಂತಹ ಗೊಂದಲ ಇವೆಲ್ಲವೂ ಕೂಡ ಬಂಗಾರಪ್ಪ ಅವರಿಗೆ ಮುಳುವಾದವು. ಭಿನ್ನಮತೀಯ ಶಾಸಕರು ದಿಲ್ಲಿಗೆ ತೆರಳಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡಿದರು. ಬೆಂಗಳೂರಿನ ಪ್ರಮುಖ ಹೋಟೆಲ್ಗಳಲ್ಲಿ ಶಾಸಕರ ಗುಂಪು ರಹಸ್ಯ ಸಭೆಯನ್ನು ಮಾಡ್ತಾ ಇತ್ತು. ಶಾಸಕರ ಸಹಿಯನ್ನು ಮಾಡಿ ಒಂದು ಅಭಿಯಾನವನ್ನು ಕೂಡ ಮಾಡಿತು. ರೆಸಾರ್ಟ್ ರಾಜಕಾರಣ ಅವತ್ತೇ ಶುರುವಾಗಿತ್ತು. ಬಂಗಾರಪ್ಪ ಅವರು ಕೊನೆಯ ಕ್ಷಣದವರೆಗೂ ಕೂಡ ಕುರ್ಚಿ ಉಳಿಸಿಕೊಳ್ಳುವಂತಹ ಹೋರಾಟವನ್ನು ಮಾಡಿದರು. ಆದರೆ ದಿಲ್ಲಿಯ ನಾಯಕರ ಕಟು ನಿರ್ಧಾರಕ್ಕೆ ಶರಣಾಗಬೇಕಾದಂಥ ಪರಿಸ್ಥಿತಿ ಬಂತು. ಪರಿಣಾಮ 1992ರ ನವೆಂಬರ್ನಲ್ಲಿ ಬಂಗಾರಪ್ಪ ರಾಜೀನಾಮೆಯನ್ನು ಕೊಟ್ಟರು.
ಅವರ ಜಾಗಕ್ಕೆ ಭಿನ್ನಮತದ ಮುಂಚೂಣಿಯಲ್ಲಿದ್ದಂಥ ಎಂ ವೀರಪ್ಪ ಮೊಯ್ಲಿಯವರು ಆಯ್ಕೆಯಾದರು. ಇದು ರಾಜ್ಯ ರಾಜಕಾರಣದ ಮತ್ತೊಂದು ಇತಿಹಾಸ ಅಥವಾ ಮೈಲಿಗಲ್ಲು ಅಂತಲೂ ಕೂಡ ಹೇಳ್ಬೋದು. ಇಷ್ಟಕ್ಕೆ ನಿಲ್ಲಿಲ್ಲ, ಮತ್ತೊಂದು ಕಹಿ ಇತಿಹಾಸವನ್ನು ಕೂಡ ಬರೆದಿದೆ ಇದೇ ಮುಖ್ಯಮಂತ್ರಿ ಕುರ್ಚಿ. ಅದು 1990ರಲ್ಲಿ ವೀರೇಂದ್ರ ಪಾಟೀಲ್ ಅವರ ಪದಚ್ಯುತಿಯಲ್ಲಿ. ಅದು ಯಾವ ರೀತಿ? ಎಲ್ಲೋ ಈ ಪದಚ್ಯುತಿ ಆಗಿರೋದೆಲ್ಲೋ ಬೇರೆ ಕಡೆ ಕಚೇರಿಯಲ್ಲ, ದೆಹಲಿಯಲ್ಲೋ ಅಥವಾ ಬೆಂಗಳೂರಿನ ವಿಧಾನಸೌಧದಲ್ಲೋ ಅಥವಾ ಕಾಂಗ್ರೆಸ್ ಕಚೇರಿಯಲ್ಲೋ ಅಲ್ಲ, ವಿಮಾನ ನಿಲ್ದಾಣದ ರನ್ವೇನಲ್ಲಿ. ಹೌದ್ರಿ, ಇಂಥದ್ದೊಂದು ಇತಿಹಾಸನೂ ಕೂಡ ಕರ್ನಾಟಕದ ರಾಜಕೀಯಕ್ಕೆ, ಕರ್ನಾಟಕದ ಕಾಂಗ್ರೆಸ್ನ ಪಾಲಿಗೆ ಇದೆ. ಕರ್ನಾಟಕ ಕಾಂಗ್ರೆಸ್ ಇತಿಹಾಸದಲ್ಲಿ ಇಂದಿಗೂ ಕೂಡ ಮಾಸದ ಗಾಯ ಅದು. 1989ರ ಚುನಾವಣೆಯಲ್ಲಿ ವೀರೇಂದ್ರ ಪಾಟೀಲ್ ದಕ್ಷ ಮತ್ತು ಪ್ರಾಮಾಣಿಕ ನಾಯಕತ್ವವನ್ನು ನೋಡಿ ಕರ್ನಾಟಕದ ಜನ ಕಾಂಗ್ರೆಸ್ಗೆ 178 ಸೀಟುಗಳ ಪ್ರಚಂಡ ಬಹುಮತವನ್ನು ಕೊಟ್ಟಿದ್ದರು. ಆದರೆ ಕೇವಲ 11 ತಿಂಗಳಾಗಿತ್ತಷ್ಟೇ ಪರಿಸ್ಥಿತಿ ಕಂಪ್ಲೀಟಾಗಿ ಬದಲಾಗಿತ್ತು. 1990 ಅಕ್ಟೋಬರ್ನ ಚಳಿಗಾಲ. ರಾಜ್ಯದ ಕೆಲವು ಭಾಗಗಳಲ್ಲಿ ಮೈ ಕೊರೆಯುವಂಥ ಚಳಿ ಇತ್ತು. ಕೆಲವು ಕಡೆ ಸಿಕ್ಕಾಬಟ್ಟೆ ಈ ಬೇರೆ ಬೇರೆ ರೀತಿಯಾದಂಥ ಡೆವಲಪ್ಮೆಂಟ್ಗಳು ಕೂಡ ನಡೀತಾ ಇತ್ತು. ಇದರ ನಡುವೆ ರಾಜಕೀಯದ ಬಿಸಿ ಮಾತ್ರ ಚಳಿಯನ್ನು ಕೂಡ ಲೆಕ್ಕಿಸದೆ ನಡೀತಾ ಇತ್ತು. ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರಿಗೆ ತೀವ್ರವಾದಂಥ ಪಾರ್ಶ್ವವಾಯು ಆ ಸಂದರ್ಭದಲ್ಲಿ ಕಾಡೋದಕ್ಕೆ ಶುರುವಾಯಿತು. ಅಧಿಕಾರದಲ್ಲಿದ್ದಂತಹ ಮುಖ್ಯಮಂತ್ರಿಯೇ ಆಸ್ಪತ್ರೆಯ ಹಾಸಿಗೆ ಮೇಲೆ ಮಲಗಿದರೆ ರಾಜ್ಯದಲ್ಲಿ ಈ ಆಡಳಿತದ ಕಥೆ ಏನು ಅನ್ನುವಂಥದ್ದು. ಸೊ ಈ ವಿಪಕ್ಷದವರು ಎತ್ತಬೇಕಾದಂತಹ ಭಿನ್ನಮತವನ್ನು ಸ್ವಪಕ್ಷದವರೇ ಎತ್ತಿಬಿಟ್ಟಿದ್ರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, CMಗೆ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿಬಿಟ್ಟು ದಿಲ್ಲಿಗೆ ದೂರುಗಳು ಹೋದವು. ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿಬಿಟ್ಟು ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಾಜೀವ್ ಗಾಂಧಿ ಖುದ್ದು ಬೆಂಗಳೂರಿಗೆ ಬಂದರು. ಅವರು ಪರಾಮರ್ಶೆಯನ್ನು ನಡೆಸಿ ಅಕ್ಟೋಬರ್ 10ರಂದು HAL ವಿಮಾನ ನಿಲ್ದಾಣದಲ್ಲಿ ದಿಲ್ಲಿಗೆ ಮರಳುವಂತಹ ಸಂದರ್ಭದಲ್ಲಿ ಪತ್ರಕರ್ತರು ಅವರನ್ನು ಒಂದು ಪ್ರಶ್ನೆ ಕೇಳಿದ್ರು, ಏನು ಕರ್ನಾಟಕದ ಪರಿಸ್ಥಿತಿ ಏನಾಗುತ್ತೆ ಅಂತೇಳಿ. ತಕ್ಷಣಕ್ಕೆ ಉತ್ತರಿಸಿದಂಥ ರಾಜೀವ್ ಗಾಂಧಿ ರನ್ವೇನಲ್ಲಿ ನಿಂತು ಅತ್ಯಂತ ಸಾಂದರ್ಭಿಕವಾಗಿ ಹೇಳಿದ್ರು, ಮುಂದಿನ 4-5 ದಿನಗಳಲ್ಲಿ ಕರ್ನಾಟಕಕ್ಕೆ ಹೊಸ ಮುಖ್ಯಮಂತ್ರಿ ಬರಲಿದ್ದಾರೆ ಅಂತೇಳಿ ಘೋಷಿಸಿಯೇ ಬಿಟ್ಟರು. ಒಂದು ಕಡೆ ಹಾಸಿಗೆಯಲ್ಲಿದ್ದಂಥ ವೀರೇಂದ್ರ ಪಾಟೀಲ್ಗೆ ಈ ಸುದ್ದಿ ಬರಸಿಡಿಲಿನಂತೆ ಎರಗಿತ್ತು. ಇನ್ನು ಸೌಜನ್ಯಕ್ಕಾದರೂ ತಮಗೆ ತಿಳಿಸದೆ ಹೈಕಮಾಂಡ್ ತೆಗೆದುಕೊಂಡಂಥ ನಿರ್ಧಾರ ಅವರ ಸ್ವಾಭಿಮಾನಕ್ಕೂ ಕೂಡ ಧಕ್ಕೆ ತಂತು. ತಕ್ಷಣ ರಾಜೀನಾಮೆಯನ್ನು ಕೂಡ ಕೊಡೋದಕ್ಕೆ ಅವರು ನಿರಾಕರಿಸಿದರು. ಕೊನೆಗೆ ರಾಜ್ಯದಲ್ಲಿ 4 ದಿನಗಳ ಕಾಲ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಆಯಿತು. ಇದಾದ ಬಳಿಕ ಪಾಟೀಲರನ್ನು ಬಲವಂತವಾಗಿ ಕೆಳಗಿಳಿಸಿ ಎಸ್ ಬಂಗಾರಪ್ಪ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದಾದ ಬಳಿಕ ಬಂಗಾರಪ್ಪಗೂ ಕೂಡ ಅದೇ ಪರಿಸ್ಥಿತಿ ಬಂತು ಅನ್ನೋದನ್ನು ಈಗಾಗಲೇ ನಾನು ಹೇಳಿದೆ. ಇನ್ನು 2007ರಲ್ಲೂ ಕೂಡ ಈ JDS ಮತ್ತು BJP ನಡುವೆ 2020 ಒಪ್ಪಂದ ಆಗಿತ್ತಲ್ಲ, ಇಲ್ಲೂ ಕೂಡ ಇದೇ ರೀತಿಯಾದಂಥ ಪ್ರಹಸನ ಆಗಿತ್ತು. ಮೊದಲಿಗೆ ಕುಮಾರಸ್ವಾಮಿ ಅವರು 2007ರಲ್ಲಿ JDS ಮತ್ತು BJPಯ ಅಧಿಕಾರ ಹಸ್ತಾಂತರದ ಪ್ರಹಸನಕ್ಕೆ ಮೊದಲ ಮುನ್ನುಡಿಯನ್ನು ಬರೆದರು. 2006ರಲ್ಲಿ ಧರ್ಮಸಿಂಗ್ ನೇತೃತ್ವದ ಕಾಂಗ್ರೆಸ್ JDS ಸರ್ಕಾರ ಉರುಳಿಸಿ HD ಕುಮಾರಸ್ವಾಮಿಯವರು BJP ಜೊತೆಗೆ ಕೈ ಜೋಡಿಸಿ ಒಪ್ಪಂದದ ಮೇಲೆ 20 ತಿಂಗಳು ಕುಮಾರಸ್ವಾಮಿ, 20 ತಿಂಗಳು ಯಡಿಯೂರಪ್ಪ CM ಆಗಬೇಕು ಅಂತೇಳಿ ಒಪ್ಪಂದವನ್ನು ಮಾಡಿಕೊಂಡಿದ್ರು. ಕುಮಾರಸ್ವಾಮಿ ಏನೋ 20 ತಿಂಗಳ ಆಡಳಿತವನ್ನು ಮುಗಿಸಿದ್ರು. ಆದರೆ 20 ತಿಂಗಳು ಮುಗಿದ ಮೇಲೆ BJPಗೆ ಅಧಿಕಾರವನ್ನು ಬಿಟ್ಟುಕೊಡೋದಕ್ಕೆ ಯಾಕೋ ಮನಸ್ಸೇ ಮಾಡಲಿಲ್ಲ. ಅದು ಕುಮಾರಸ್ವಾಮಿ ಮಾಡಿದಂಥ ತಪ್ಪೋ ದೇವೇಗೌಡರು ಮಾಡಿದಂಥ ತಪ್ಪೋ ಗೊತ್ತಿಲ್ಲ. ಬಟ್ ಅವತ್ತು ವಚನ ಭ್ರಷ್ಟ ಅನ್ನುವಂಥ ಹೆಸರು ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಬಂದು ಬಿತ್ತು. ಕೊನೆಗೆ ಬೇಸತ್ತಂತಹ ಯಡಿಯೂರಪ್ಪ ಹಾಗೂ BJPಯ ಸಚಿವರು ಜಂಟಿಯಾಗಿ ರಾಜೀನಾಮೆಯನ್ನು ಕೊಟ್ಟು ರಾಜಭವನಕ್ಕೆ ನಡೆದುಕೊಂಡು ಹೋಗಿ ಗವರ್ನರ್ಗೆ ಪತ್ರವನ್ನು ಕೊಟ್ಟರು. ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಯಿತು. ನಂತರದ ದಿನಗಳಲ್ಲಿ JDS ಮತ್ತೆ ಬೆಂಬಲವನ್ನು ಘೋಷಿಸಿ ಯಡಿಯೂರಪ್ಪ ಅವರು ಕೇವಲ 7 ದಿನಗಳ ಕಾಲ CM ಆದರು. ವಿಶ್ವಾಸಮತ ಯಾಚನೆಯ ವೇಳೆ JDS ಹಾಕಿದಂತಹ ಷರತ್ತಿಗೆ ಒಪ್ಪದಂತೆ ಯಡಿಯೂರಪ್ಪನವರು ವಿಧಾನಸಭೆಯಲ್ಲಿ ಭಾವುಕ ಭಾಷಣವನ್ನು ಮಾಡಿ ಜನತಾ ನ್ಯಾಯಾಲಯಕ್ಕೆ ಹೋಗ್ತೀನಿ ಅಂತೇಳ್ಬಿಟ್ಟು ಸಾರಿ ರಾಜೀನಾಮೆಯನ್ನು ನೀಡಿದರು. ಈ ವಿಶ್ವಾಸದ್ರೋಹದ ಕಥೆಯೇ ಮುಂದೆ BJPಗೆ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಸ್ವಂತ ಬಲದ ಮೇಲೆ ಅಧಿಕಾರವನ್ನು ತಂದುಕೊಡ್ತು ಅನ್ನೋದನ್ನು ಮರಿಬಾರದು. ಇಷ್ಟೆಲ್ಲ ಆದರೂ ಕೂಡ ನಂತರ BSY ಕಣ್ಣೀರು ಹಾಕೋದನ್ನು ಮಾತ್ರ ಇಲ್ಲಿ ಪರಿಸ್ಥಿತಿ ಬಿಡಲೇ ಇಲ್ಲ, ಕಣ್ಣೀರು ಹಾಕ್ಸೇ ಬಿಡ್ತು. 2019ರಲ್ಲಿ ಆಪರೇಷನ್ ಕಮಲದ ಮೂಲಕ JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರವನ್ನು ಉರುಳಿಸಿದಂತಹ BS ಯಡಿಯೂರಪ್ಪನವರು 4ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಪಕ್ಷ 75 ವರ್ಷದ ವಯೋಮಿತಿಯ ನಿಯಮವನ್ನು ಹಾಕಿ ಆಂತರಿಕ ನಾಯಕತ್ವ ಬದಲಾವಣೆಯ ಒತ್ತಡವನ್ನು ಕೂಡ ಹೇರುತ್ತೆ. ಪರಿಣಾಮ ಜುಲೈ 26, 2021ಕ್ಕೆ ಯಡಿಯೂರಪ್ಪ ಸರ್ಕಾರದ 2ನೇ ವರ್ಷದ ಸಂಭ್ರಮಾಚರಣೆಯ ಕಾರ್ಯಕ್ರಮ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೀತಾ ಇತ್ತು.
ಭಾಷಣ ಮಾಡೋದಕ್ಕೆ ಎದ್ದು ನಿಂತಂಥ ಯಡಿಯೂರಪ್ಪನವರು ತಮ್ಮ 5 ದಶಕಗಳ ರಾಜಕೀಯ ಹೋರಾಟವನ್ನು ನೆನೆಸ್ಕೊಳ್ತಾರೆ. ಶಿಕಾರಿಪುರದಲ್ಲಿ ಸೈಕಲ್ ಮೇಲೆ ಪಕ್ಷ ಕಟ್ಟಿದಂಥ ದಿನಗಳನ್ನು ನೆನೀತಾ ಕಣ್ಣೀರನ್ನು ಹಾಕ್ತಾರೆ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ತೀರ್ಮಾನಿಸಿದ್ದೇನೆ ಅಂತೇಳಿ ಪ್ರಕಟಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಸಚಿವರು, ಅಧಿಕಾರಿಗಳು ದಿಗ್ಭ್ರಮೆಗೊಂಡರು. ಭಾಷಣವನ್ನು ಮುಗಿಸಿ ಕಣ್ಣೀರು ಒರೆಸಿಕೊಳ್ಳುತ್ತಾ BSY ನೇರವಾಗಿ ರಾಜಭವನಕ್ಕೆ ತೆರಳಿ ರಾಜೀನಾಮೆಯನ್ನು ಕೊಟ್ಟರು. ಇದಾದ ಬಳಿಕ ಅವರ ಕೈಯಲ್ಲೇ ಬಸವರಾಜ ಬೊಮ್ಮಾಯಿಯವರ ಹೆಸರನ್ನು ಕೂಡ ಹೇಳಿಸಲಾಯಿತು. ಇದು ರಾಜ್ಯ ರಾಜಕೀಯದಲ್ಲಿ ನಡೆದಂಥ ಮತ್ತೊಂದು ದೊಡ್ಡ ಪ್ರಹಸನ. ಇದೇ ಸಾಲಿಗೆ ಈಗ ಈ ಸಿದ್ದರಾಮಯ್ಯನವರ ಬದಲಾವಣೆಯು ಕೂಡ ಬಹುಶಃ ಬಂದು ನಿಲ್ತದೆ ಅಂತಲೂ ಕೂಡ ಅನಿಸುತ್ತೆ. 2026ರ ಈ ದಿನಗಳಿದಾವಲ್ಲ, ಈ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಈ ಎಲ್ಲ ದಿನಗಳು ಕೂಡ ಇತಿಹಾಸದ ಪುಟದಲ್ಲಿ ದಾಖಲಾಗುವಂಥ ದಿನಗಳು ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ನೋಡೋಣ, ಕಾದು ನೋಡೋಣ ಏನೆಲ್ಲ ಬದಲಾವಣೆಗಳನ್ನು ರಾಜ್ಯ ರಾಜಕೀಯ ಎದುರು ನೋಡ್ತದೆ, ಏನೆಲ್ಲ ಬದಲಾವಣೆಗಳು ಆಗ್ತದೆ, ಮುಂದಿನ ದಿನಗಳಲ್ಲಿ ಏನೆಲ್ಲ ಸಂಚಲನಗಳು ರಾಜ್ಯದಲ್ಲಿ ಆಗ್ತವೆ, ಇವೆಲ್ಲವೂ ಕೂಡ ಯಾವ ರೀತಿ ಇತಿಹಾಸ ಪುಟವನ್ನು ಸೇರ್ತದೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಹಿಂದಿನ ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸಿದ ಈ ಇತಿಹಾಸದ ಕಥೆಯನ್ನು ಕೇಳಿದಾಗ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.